ಮೂರು ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಮತಗಟ್ಟೆಗೆ ಆಗಮಿಸಿ ಉತ್ಸಾಹದಿಂದ ಜನರು ಮತದಾನವನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಸರಾಗವಾಗಿ ನಡೀತಾ ಇದೆ. ವೀಲ್ ಚೇರ್ನಲ್ಲಿ ಆಗಮಿಸಿ ವಿಶೇಷ ಚೇತನರು ಕೂಡ ವೋಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್, ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ನಡುವೆ ಬಿಗ್ ಫೈಟ್ ಇದೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಣಾಹಣಿ ಇದೆ. ಅನ್ನಪೂರ್ಣ ತುಕಾರಾಂ ಮತ್ತು ಬಂಗಾರು ಹನುಮಂತು ನಡುವೆ ಸ್ಪರ್ಧೆ ನಡೀತಾ ಇದೆ. ಮೂರು ಕ್ಷೇತ್ರಗಳು ಕೂಡ ಈ ಬಾರಿ ಜಿದ್ದಾಜಿದ್ದಿನ ಕಣ ಅಂತಾನೆ ಕರೆಸ್ಕೊಳ್ತಾ ಇರೋ ನಾನಾ ಕಾರಣಗಳಿಂದ ಕೆಲವೊಂದಷ್ಟು ಬೆಲ್ಟ್ ಬದಲಾಗಬಹುದೇನೋ ಅಂತ, ಭದ್ರಕೋಟೆ ಛಿದ್ರ ಆಗಬಹುದೇನೋ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಕೆಲವೊಂದಷ್ಟು ಕಡೆಯಲ್ಲಿ ಜಾತಿ ಲೆಕ್ಕಾಚಾರಗಳು ಕೈ ಕೊಡುತ್ತಾ ಅನ್ನೋದು ಕೂಡ ಇದೆ. ಕೆಲವೊಂದಷ್ಟು ಕಡೆಯಲ್ಲಿ ಈ ಸರ್ಕಾರದ ವರ್ಚಸ್ಸಿನಿಂದ ಚೇಂಜಸ್ ಆಗತ್ತಾ ಅಥವಾ ಮೈತ್ರಿ ನಾಯಕರ ವರ್ಚಸ್ಸಿನಿಂದ ಚೇಂಜ್ ಆಗತ್ತಾ, ಈ ತರದ್ದು ನಾನಾ ಪ್ರಶ್ನೆಗಳ ನಡುವೆ ಮೂರೂ ಕ್ಷೇತ್ರಗಳು ಕೂಡ ತೀವ್ರ ಪೈಪೋಟಿಯಲ್ಲಿ ಇದೆ. ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಅಬ್ಬರದ ಪ್ರಚಾರ, ಸಮಾವೇಶ, ರ್ಯಾಲಿ ಎಲ್ಲವೂ ಕೂಡ ಆಗಿದೆ. ಇವತ್ತು 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸಂಜೆ 6 ಗಂಟೆವರೆಗೂ ಮತದಾನ ನಡೆಯುತ್ತೆ. ಈಗ ಆಲ್ರೆಡಿ ಎಲ್ಲರೂ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿಯೇ ಬೆಳಗ್ಗೆನೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮನೆಯಲ್ಲಿ ಕೂತವರೆಲ್ಲ ಬಂದು ಮತದಾನ ಮಾಡಬೇಕು ಅನ್ನೋದೇ ಎಲ್ಲರ ಆಸೆ. ಯಾಕಂದ್ರೆ ಮತದಾನ ಅನ್ನೋದು ನಮ್ಮ ಹಕ್ಕಾಗಿರೋದ್ರಿಂದ ಪ್ರತಿಯೊಬ್ಬರು ಮತ ಚಲಾಯಿಸಲೇಬೇಕು. ಇವತ್ತೊಂದಿನ ರಜೆ ಇದೆ, ಆರಾಮಾಗಿ ಮಲ್ಗೋಣ, ಎಲ್ಲಾದ್ರೂ ಹೋಗ್ಬಿಡೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಕ್ಕನ್ನ ನಾವು ಚಲಾಯಿಸೋದ್ರ ಮುಖಾಂತರವಾಗಿ ಪ್ರಜ್ಞಾವಂತ ಪ್ರಜೆಗಳು ಅನ್ನೋದನ್ನ ತೋರಿಸ್ಕೊಳ್ಬೇಕಾಗುತ್ತೆ. ರಾಜ್ಯದ ಮೂರು ಕ್ಷೇತ್ರಗಳಲ್ಲೂ ಕೂಡ ಮತದಾನ. ತುಕಾರಾಂ ಅವರ ಫ್ಯಾಮಿಲಿಯವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. ಈ ಬಾರಿ ಅಗ್ನಿ ಪರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಸಂಡೂರಿನಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು. ಬಿಜೆಪಿಯವರು ಹಠಕ್ಕೆ ಬಿದ್ದಿದ್ದಾರೆ, ಈ ಬಾರಿ ನಾವು ಗೆಲ್ಲಬೇಕು ಅಂತ. ಹಾಗಾಗಿ ಒಂದಷ್ಟು ಸ್ಟ್ರಾಟಜಿಗಳಾಗಿದೆ, ರಣತಂತ್ರಗಳನ್ನು ಹೆಣೆಯಲಾಗಿದೆ. ಯಾರ ವರ್ಚಸ್ಸಿನ ಮೇಲೆ ಯಾರ ಗೆಲುವು ಅನ್ನೋದನ್ನು ನಿರ್ಧರಿಸಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ಹಿರಿಯರು, ವಿಶೇಷ ಚೇತನರು ಸರತಿ ಸಾಲಿನಲ್ಲಿ ನಿಂತು ಮನೆಯಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಬಹಳ ಉತ್ಸುಕರಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ನೀವುಗಳು ಕೂಡ ಬಂದು ಮತ ಹಾಕುವುದನ್ನು ಮರಿಬೇಡಿ ಅನ್ನುವ ಸಂದೇಶವನ್ನು ಸಾರ್ತಾ ಇದ್ದಾರೆ. ಯಾಕಂದರೆ ಹಿರಿಯ ಜೀವಗಳು 90, 80 ಈ ವಯಸ್ಸಿನ ಆಸುಪಾಸಿನವರು, ಜೊತೆಗೆ ವಿಶೇಷ ಚೇತನರು, ಇವರುಗಳು ಕೂಡ ಬಂದು ಮತದಾನ ಹಾಕಿದ್ರು ಎಷ್ಟೋ ಬಾರಿ ಯುವ ಜನತೆ ಮನೆ ಬಿಟ್ಟು ಬರೋದಕ್ಕೆ ಒಪ್ಕೊಳ್ಳಲ್ಲ. ಹಾಗಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಕರೆ ಕೊಡ್ತಾ ಇದ್ದಾರೆ. ನಾವು ಓಟ್ ಹಾಕ್ತಾ ಇದ್ದೀವಿ, ನೀವು ಬನ್ನಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೂರು ಕ್ಷೇತ್ರಗಳು ಕೂಡ ಜಿದ್ದಾಜಿದ್ದಿನ ಕಣ ಅಂತಲೇ ಕರೆಸ್ಕೊಳ್ತಾ ಇರೋದು. ಈ ಮೂರು ಕ್ಷೇತ್ರಗಳನ್ನು ನಾವು ನೋಡಿದಾಗ ಅದರದ್ದೇ ಆದಂಥ ಒಂದಷ್ಟು ಲೆಕ್ಕಾಚಾರ ಇದೆ. ಸಂಡೂರು, ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಹಾಗೂ ಬಿಜೆಪಿಯ ಬಂಗಾರು ಹನುಮಂತು ನಡುವೆ ನೇರ ಹಣಾಹಣಿ ಹಿಡಿದೆ. ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಒಟ್ಟಾರೆ 7 ಅಭ್ಯರ್ಥಿಗಳು ಅಂತಿಮವಾಗಿ ಇಲ್ಲಿ ಕಣದಲ್ಲಿದ್ದಾರೆ. ಸಂಡೂರಿನಲ್ಲಿ ಒಟ್ಟು 2,36,100 ಮತದಾರರಿದ್ದು, ಈ ಪೈಕಿ 1,18,282 ಮಹಿಳಾ ಮತದಾರರು, 1,17,789 ಪುರುಷ ಮತದಾರರಿದ್ದಾರೆ. ಒಟ್ಟು 253 ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ. 55 ಸೂಕ್ಷ್ಮ ಮತಗಟ್ಟೆಗಳಿದೆ. ಚುನಾವಣಾ ಕರ್ತವ್ಯಕ್ಕಾಗಿ ಒಟ್ಟು 1,215 ಸಿಬ್ಬಂದಿ, 3 ಡಿವೈಎಸ್ಪಿ, 6 ಸಿಪಿಐ, 14 ಪಿಎಸ್ಐ, 22 ಎಎಸ್ಐ, 193 ಕಾನ್ಸ್ಟೇಬಲ್, 14 ಕೆಎಸ್ಆರ್ಪಿ ತುಕಡಿ ಸೇರಿ 1,500ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಸಂಡೂರಿನ ಜಾತಿ ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ, ಸಂಡೂರು ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಎಸ್ಟಿ ಮತಗಳೇ ನಿರ್ಣಾಯಕ ಮತಗಳಾಗಿದೆ. ಎಸ್ಟಿ 68,000, ಎಸ್ಸಿ 40,000, ಲಿಂಗಾಯತ 38,000, ಕುರುಬ ಮತಗಳು 34,000, ಮುಸ್ಲಿಂ ಮತಗಳು 20,000, ಇತರೆ 40,000 ಮತಗಳು ಇದೆ. ಇನ್ನು ಶಿಗ್ಗಾವಿ ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ, ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಸೇರಿ ಅಂತಿಮ ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 8. ಇಲ್ಲೂ 2 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಶಿಗ್ಗಾವಿಯಲ್ಲಿ ಒಟ್ಟು 2,37,525 ಮತದಾರರಿದ್ದಾರೆ. ಈ ಪೈಕಿ ಪುರುಷರು 1,21,443 ಹಾಗೂ ಮಹಿಳೆಯರು 1,16,076.
ಒಟ್ಟು 241 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಪೈಕಿ 92 ಮತಗಟ್ಟೆಗಳು ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಓರ್ವ ಎಎಸ್ಪಿ, 4 ಡಿಎಸ್ಪಿ, 12 ಸಿಪಿಐ, 24 ಪಿಎಸ್ಐ, 68 ಎಎಸ್ಐ ಸೇರಿ 716 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಶಿಗ್ಗಾಂವಿಯ ಜಾತಿ ಲೆಕ್ಕಾಚಾರ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿದೆ. ಲಿಂಗಾಯತ 85,000, ಮುಸ್ಲಿಂ 58,000, ಕುರುಬ 27,000, ಎಸ್ಸಿ ಎಸ್ಟಿ 52,000, ಇತರೆ 15,000 ಮತಗಳಿದೆ. ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ. 85,000 ಮತಗಳಿದೆ. ಒಂದಷ್ಟು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಕೂಡ ಹಾಕೊಂಡಿತ್ತು, ಬಿಜೆಪಿ ಕೂಡ ಹಾಕೊಂಡಿತ್ತು. ಇದು ಕೂಡ ನೇರ ಹಣಾಹಣಿ ಇರುವಂಥ ಕ್ಷೇತ್ರ. ಇದು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ರು ಕಾಂಗ್ರೆಸ್ ಈ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ. ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ಇನ್ನು ಚನ್ನಪಟ್ಟಣ ಈ ಬಾರಿಯ ತೀವ್ರ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇರೋದು. 3 ಕ್ಷೇತ್ರಕ್ಕೆ ನಾವು ಹೋಲಿಸ್ಕೊಂಡ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ ಹೆಚ್ಚು ಸದ್ದು ಮಾಡ್ತಾ ಇದೆ. ಚನ್ನಪಟ್ಟಣ ಮತ್ತು ಸಂಡೂರು ಎರಡೂ ಕಡೆಯಲ್ಲಿ ಯಾವ ಥರದ ಮತದಾನ ನಡೀತಾ ಇದೆ, ಹೇಗೆ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಸಂಡೂರಿನಿಂದ ಸಿದ್ದು ಮತ್ತು ಚನ್ನಪಟ್ಟಣದಿಂದ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಚನ್ನಪಟ್ಟಣ ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೆಸ್ಕೊಂಡಿದ್ದು. ಸೊ ಹಾಗಾಗಿ ಎಲ್ಲರೂ ಕುತೂಹಲ ಚನ್ನಪಟ್ಟಣದ ಮೇಲೂ ಸಹಜವಾಗಿ ಇದ್ದೇ ಇದೆ. ಘಟಾನುಘಟಿಗಳ ಭಾಷಣ, ಆರೋಪ ಪ್ರತ್ಯಾರೋಪ ಇದೆಲ್ಲದರ ನಡುವೆ 2 ಫ್ಯಾಮಿಲಿಯ ಗುದ್ದಾಟ ಅನ್ನೋದನ್ನು ಕೂಡ ಹೇಳಬಹುದು. ಯಾವ ರೀತಿಯಾಗಿ ಮತದಾರರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಮೊದಲ ಹಂತದಲ್ಲಿಯೇ ಬೆಳಗ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆಯಾ ಅಥವಾ ಹೇಗೆ ಏನು ಅಂತ ಸ್ವಾಮಿ? ಮತದಾರ ಈಗಾಗಲೇ ಉತ್ಸಾಹದಿಂದ ಆಗಮಿಸಿ ಮತದಾನವನ್ನು ಮಾಡ್ತಾ ಇರುವಂತದ್ದು. ನಾವೀಗ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ ಸ್ವಗ್ರಾಮವಾದಂತಹ ಚಕ್ಕೆರೆ ಗ್ರಾಮದಲ್ಲಿ ಇದ್ದೇವೆ. ಈ ಚಕ್ಕೆರೆ ಗ್ರಾಮದಲ್ಲಿರುವಂತಹ ಒಂದು ಮತಗಟ್ಟೆಯಲ್ಲಿ ನಾವಿರುವಂತದ್ದು ನೋಡ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಜನರು, ಮಹಿಳೆಯರು ಹಾಗೂ ವಯಸ್ಸಾದವರು ಕೂಡ ಇಲ್ಲಿ ಬಂದು ಉತ್ಸಾಹದಿಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ನಿಂತಿರುವಂತಹ ಜನ ಈಗ ತಮ್ಮ ಏನು ಚುನಾವಣಾ ಆಯೋಗ ಸೂಚನೆ ಮಾಡಿರುವಂತಹ ಒಂದು ID ಕಾರ್ಡ್ಗಳನ್ನು ಹಿಡಿದುಕೊಂಡು ಮತದಾನ ಮಾಡೋದಕ್ಕೆ ಅತ್ಯುತ್ಸಾಹದಿಂದ ಸರತಿ ಸಾಲಲ್ಲಿ ನಿಂತಿರ್ಬೋದು. ಮಹಿಳೆಯರು ಹಾಗೂ ಪುರುಷರು ಸೇರಿದಂತೆ ಯುವತಿಯರು ಕೂಡ ಅತ್ಯುತ್ಸಾಹದಿಂದ ಈಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈಗ ನೋಡ್ತಾ ಇದ್ದೀವಿ ನೀತಿ ಮತಗಟ್ಟೆಯಲ್ಲಿ ಯಾವ ರೀತಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಜನರು ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿ ಒಂದು ಮತದಾನ ಮಾಡ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಎಲ್ಲರ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ತಮ್ಮ ಮತದಾರರು ತಮ್ಮ ಹಕ್ಕನ್ನು ಕೂಡ ಚಲಾಯಿಸೋದಕ್ಕೆ ಉತ್ಸಾಹದಿಂದ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ನಡೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಡೀ 3 ಕ್ಷೇತ್ರಗಳ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ, ಸಾಕಷ್ಟು ಕಾವು ಮೂಡಿಸ್ತಾ ಇರುವಂತದ್ದು. ಅದ್ದೂರಿಯಾದಂತಹ ಒಂದು ಪ್ರಚಾರ ಕೂಡ ನಡೆದಿತ್ತು. ಆ ಅದ್ದೂರಿ ಪ್ರಚಾರಕ್ಕೂ ಕೂಡ ತೆರೆ ಬಿದ್ದಿದೆ. ಇವತ್ತು ಮತದಾನ ಬೆಳಗ್ಗೆ 7ರಿಂದಲೇ ಮತದಾನ ಶುರುವಾಗಿರುವಂತದ್ದು ನೋಡ್ತಾ ಇದ್ವಿ. ಈಗ ವಯಸ್ಸಾದವರು ಕೂಡ ಮತಗಟ್ಟೆಗೆ ಬರ್ತಾ ಇರುವಂತದ್ದು, ಮತದಾನ ಮಾಡಲು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಈಗ ಮತದಾರರು ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ನೀತಿ ಚನ್ನಪಟ್ಟಣ ಕ್ಷೇತ್ರ 3 ಕ್ಷೇತ್ರಗಳ ಅಂದ್ರೆ ಶಿಗ್ಗಾಂವ್ ಅಥವಾ ಸಂಡೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಕದನ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿರುವಂತದ್ದು. ಯಾರು ಗೆಲ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತ ಒಂದು ಮತದಾರ ಪ್ರಕ್ರಿಯೆ 23ರಂದು ರಿಸಲ್ಟ್ ಹೊರಬೀಳದಿದೆ. ಅಂದು ಮತದಾರ ಪ್ರಭು ಯಾರನ್ನ ಕೈ ಹಿಡ್ತಾನೆ, ಯಾರಿಗೆ ಒಲಿತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿರುವಂತದ್ದು. ಇಡೀ ಸರ್ಕಾರ ಹಾಗೂ ಏನು NDA ಮೈತ್ರಿ ನಡುವೆ ಇರುವಂತಹ ಒಂದು
ಈ ಚುನಾವಣೆ ಅಂದರೆ ಸರ್ಕಾರ ಹಾಗೂ ಮೈತ್ರಿ ನಾಯಕರು ಸಾಕಷ್ಟು ಅಬ್ಬರದ ಪ್ರಚಾರ ಮಾಡಿದ್ರು. ಚನ್ನಪಟ್ಟಣ ಗೆಲ್ಲಬೇಕು, ಚನ್ನಪಟ್ಟಣದಲ್ಲಿ ಪ್ರತಿಷ್ಠೆಯನ್ನು ಉಳಿಸ್ಕೋಬೇಕು, ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ ಕಾಂಗ್ರೆಸ್ ಮತ್ತೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಾಕಷ್ಟು ಒಂದು ಪ್ರಚಾರ ಪ್ರಯತ್ನ ಕೂಡ ಸಿದ್ಧ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಇವತ್ತಿನ ಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನ ಶುರುವಾಗಿದೆ. ಮತದಾರ ಪ್ರಭು ಯಾರನ್ನ ಕೈ ಹಿಡಿತಾನೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ನೀತಿ. ಓಕೆ, ಸಿದ್ದು, ಇನ್ನು ಸಂಡೂರು ಅಂತ ಬಂದಿದ ತಕ್ಷಣ ಕಾಂಗ್ರೆಸ್ನ ಬೆಲ್ಟ್ ಅಥವಾ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಂಡ್ರು ಕೂಡ ಈ ಬಾರಿ ಅಲ್ಲಿ BJP ನಾವು ಅಧಿಕಾರಕ್ಕೆ ಬರಲೇಬೇಕು ಅಂತ ಪ್ಲಾನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ನೇರ ಹಣಾಹಣಿ ಇದೆ. ಸೊ ಅಲ್ಲಿನ ಚಿತ್ರಣ ಯಾವ ರೀತಿ ಆಗಿದೆ, ಯಾವ ರೀತಿಯಾಗಿ ಮತದಾರ ಪ್ರಭುಗಳು ಬಂದು ವೋಟ್ ಹಾಕ್ತಾ ಇದ್ದಾರೆ, ಎಲ್ಲರೂ ವೋಟ್ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ, ಪ್ರಾಥಮಿಕ ಹಂತದಲ್ಲಿ ನಾವು ನೋಡೋದಾದ್ರೆ ಯಾವ ಥರದ್ದೊಂದು ರೆಸ್ಪಾನ್ಸ್ ಕಂಡು ಬರ್ತಾ ಇದೆ ಅಂತ ಸಿದ್ದು? ಖಂಡಿತ ನೀತಿ, ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಹೆಸರು ಕೂಡ ಇದೆ. ಇಲ್ಲಿ ಇಬ್ಬರು ಅಂದರೆ ಆಗಿರುವಂಥ ಏನು ಮಾಜಿ ಸಂಸದರಾಗಿದ್ದಾರೆ, ಈಗ ಏನು ಈ ತುಕಾರಾಮ್ ಇದ್ದಾರೆ, ಅವರು ಆದ ಮೇಲೆ ಮತ್ತು ಅವರ ಜೊತೆಯಾಗಿ ಸಚಿವರಾಗಿರುವಂಥ ಏನು ಸಚಿವ ಸಂತೋಷ್ ಲಾಡ್ ಇಬ್ಬರ ಜೊತೆಯಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನು ಕೂಡ ಮಾಡಿ ಈ ಕಾಂಗ್ರೆಸ್ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಚಾರದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಅದರ ಜೊತೆಯಾಗಿ ಸಾಕಷ್ಟು ಜಿದ್ದಾಜಿದ್ದಿ ಕ್ಷೇತ್ರವಾಗಿ ಸಂಡೂರು ಕೂಡ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ನಾವೀಗ ಸಿಟಿಯಲ್ಲಿ ಬರುವಂಥ PWD ಏನು ಕಚೇರಿ ಇದೆ, ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಬಿರುಸಿನಿಂದ ನಡೀತಾ ಇದೆ. ಸಾಕಷ್ಟು ಮತದಾರ ಪ್ರಭುಗಳು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಿ, ಈಗ ಒಬ್ಬರು ಮಹಿಳೆಯರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ಅದೇ ರೀತಿಯಾಗಿ 2 ಗಂಟೆಗಳಾಗ್ತಾ ಬಂತು. 2 ಗಂಟೆಗಳಾದರೂ ಮತದಾರ ಪ್ರಭುಗಳು ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಈ ಸಂಡೂರಿನಲ್ಲಿ ಅತಿ ಹೆಚ್ಚು ಮೈನಿಂಗ್ ಕೂಡ ಇರುವಂಥದ್ದು ಮತ್ತು ಲಾರಿ ಚಾಲಕರು ಕೂಡ ಬರಬೇಕಾಗುತ್ತೆ, ಅವರು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಲ್ಲಿ ಸಂಡೂರಿನ ಅಕ್ಕಪಕ್ಕದಲ್ಲಿರುವಂಥ ಕಾರ್ಖಾನೆಗಳೇನಿದೆ, ಆ ಕಾರ್ಖಾನೆಯಲ್ಲಿ ಬರುವಂಥ ಫಸ್ಟ್ ಶಿಫ್ಟ್ಗೆ ಏನು ಹೋಗ್ತಾ ಇದ್ರು ಅವರೆಲ್ಲರಿಗೂ ಇವತ್ತು ರಜೆ ಕೂಡ ಘೋಷಣೆ ಆಗಲಾಗಿದೆ. ರಜೆ ಘೋಷಣೆ ಆಗಿದ್ದಕ್ಕೆ 10 ಗಂಟೆ ನಂತರ ಮತ್ತಷ್ಟು ಜನ ಏನಾದ್ರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು ಅಂತ ಇದೆ. ಇವತ್ತು ಏನೀಗ ಈ ನೋಡ್ತಾ ಇರುವಂಥ ಏನಿದೆ ಇಲ್ಲಿ 67ನೇ ಮತಗಟ್ಟೆ ಇದು. ಇನ್ನು ಈ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಮತ್ತು ಅವರ ಪತಿ ಈ ತುಕಾರಾಮ್ ಸೇರಿದಂತೆ ಕುಟುಂಬ ಸಮೇತ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರ ಮಗಳಾಗಿರುವಂಥ ಚೈತನ್ಯ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಇವತ್ತು ಕುಟುಂಬ ಸಮೇತ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರಿ, ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ತುಂಬ ಖುಷಿ ತಂದಿದೆ. ಪ್ರತಿ ಬಾರಿನೂ 4 ಬಾರಿ ನಮ್ಮ ತಂದೆಯವ್ರ ಪರ ಮತಯಾಚನೆ ಮಾಡಿ ಮತದಾನಕ್ಕೆ ಬರ್ತಿದ್ದೆ. ಈ ಬಾರಿ ನಮ್ಮ ತಾಯಿಯವ್ರ ಪರ ಪ್ರಚಾರ ಮಾಡಿ ಮತದಾನಕ್ಕೆ ತಂದಿದ್ದು ಪ್ರಥಮ ಮಹಿಳೆ ಅಭ್ಯರ್ಥಿ ಆಗಿರೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಖುಷಿ ತಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೇಡಮ್, ತಾವೊಬ್ಬರು ಅಡ್ವೊಕೇಟ್ ಅಂತ, ಈಗ ಸಾಕಷ್ಟು ಅಡ್ವೊಕೇಟ್ ಇದ್ದೀರಿ, ಆಮೇಲೆ ಈಗಿನ ಮಕ್ಕಳಲ್ಲಿ ಈ ಮತದಾನ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಒಲವು ಕಡಿಮೆ, ಮತ ಹಾಕೋದನ್ನ ಹಂಗೆ ಇರುವಂಥದ್ದಿದೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸಂವಿಧಾನ ಕೊಟ್ಟಂಥ ಹಕ್ಕು, ನೀವೆಲ್ಲ ಬಂದು ಈ ಹಬ್ಬದಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ನೀತಿ, ತುಕಾರಾಮ್ ಅವರ ಏನು ಈ ಅನ್ನಪೂರ್ಣ ತುಕಾರಾಮ್ ಅವರ ಮಗಳಾಗಿರುವಂಥ ಚೈತನ್ಯ ಅವರು ಕೂಡ ಮಾತಾಡ್ತಾ ಇದ್ರು. ಮತದಾನ ಅನ್ನುವಂಥದ್ದು ಪ್ರತಿಯೊಬ್ಬರು ಹಕ್ಕಾಗಿದೆ, ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ ಸದ್ಯ ಬೆಳಗ್ಗೆ 8 ಗಂಟೆಯಿಂದ ಅಂದರೆ 7 ಗಂಟೆಯಿಂದ ಈಗ 9 ಗಂಟೆವರೆಗೂ ಕೂಡ ಸಾಕಷ್ಟು ಮತದಾರ ಪ್ರಭುಗಳು ಕೂಡ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಸಮಯ ಕಳೆದ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಳೆದ ಬಾರಿ 75% ಅಷ್ಟು ಮತದಾನ ಆಗಿತ್ತು. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಲಿದೆ ಅಂತ ಹೇಳಿಬಿಟ್ಟು ಈ ತುಕಾರಾಮ್ ಅವರು ಕೂಡ ಆಗಲೇ ಮಾತನಾಡಿರುವಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸಿದ್ದು ಅಂಡ್ ಸ್ವಾಮಿ.